ನೀವೇನಾದರೂ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾ ಇದ್ದೀರಾ ಅಥವಾ ಶಾರ್ಟ್ಸ್ನ ಹಾಕ್ತಾ ಇದ್ದೀರಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ರೀಲ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಅಂಥವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋವಂಥ ವಿಡಿಯೋ. ಈಗ ಟ್ರೆಂಡಿಂಗಲ್ಲಿ ಇರೋವಂಥದ್ದು, ನೀವು ಮೂವಿ ಯಾವುದಾದ್ರೂ ಒಂದು ಫೇಮಸ್ ಅಥವಾ ಈಗ ಟ್ರೆಂಡಿಂಗಲ್ಲಿರುವಂಥ ಮೂವಿ ಸಾಂಗ್ನ ಮೇಲ್ಗಡೆ ಹಾಕ್ಬಿಟ್ಟು ಕೆಳಗಡೆ ನಿಮ್ಮ ಒಂದು ಡ್ಯಾನ್ಸ್ ಹಾಕ್ಬೋದು, ರೀಲ್ಸ್ ಮಾಡಿರೋದನ್ನ ಹಾಕ್ಬೋದು, ಅಥವಾ ಕಂಪೇರ್ ಮಾಡೋದು ಅಥವಾ ರಿಯಾಕ್ಷನ್ನ ಕೊಡೋದು, ಈ ಥರ ಎಲ್ಲ ಹಾಕ್ತಾರೆ. ಮೇಲ್ಗಡೆ ಮೂವಿ ಸಾಂಗ್ ಅಥವಾ ಮೂವಿ ಸೀನ್ನ ಹಾಕಿಬಿಟ್ಟು ಕೆಳಗಡೆ ನಿಮ್ಮ ಒಂದು ವಿಡಿಯೋನ ಹಾಕ್ಬೋದು. ಆ ಥರ ಎರಡೂ ವಿಡಿಯೋ ಒಂದೇ ಸ್ಕ್ರೀನಲ್ಲಿ ಬರೋ ಹಾಗೆ ಮಾಡೋದು ಹೇಗೆ, ಅಥವಾ ಫಸ್ಟು ರಿಯಲ್ ಡ್ಯಾನ್ಸ್ ಅದು ಸ್ಟಾಪ್ ಆದಮೇಲೆ ನೆಕ್ಸ್ಟು ನೀವು ಮಾಡೋವಂಥ ಡ್ಯಾನ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಎರಡು ವಿಡಿಯೋ ಒಂದೇ ಸ್ಕ್ರೀನಲ್ಲಿ ಬರೋ ಹಾಗೆ ಯಾವ ರೀತಿಯಾಗಿ ವಿಡಿಯೋ ಮಾಡೋದು ಅನ್ನೋವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋ. ಯಾಕೆ ಅಂತಂದರೆ ಈಗ ಟ್ರೆಂಡಿಂಗಲ್ಲಿ ಈ ರೀತಿಯಲ್ಲಿ ಆದಂತಹ ಶಾರ್ಟ್ಸು ಮತ್ತು ರೀಲ್ಸು ತುಂಬ ಓಡ್ತಾ ಇದೆ. ಸೊ ನಿಮ್ಮ ಯೂಟ್ಯೂಬ್ ಗ್ರೋತ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಯೂಟ್ಯೂಬ್ ಗ್ರೋತ್ ಆಗಬೇಕು ಅಂತಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಓಕೆನಾ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತೀನಿ. ಒಂದೇ ಸರ್ತಿ ಎರಡು ವಿಡಿಯೋ ಪ್ಲೇ ಆಗೋ ಥರ ಯಾವ ರೀತಿಯಾಗಿ ವಿಡಿಯೋನ ಮಾಡೋದು, ಹಾಗೆಯೇ ಒಂದು ಅಂದರೆ ಫಸ್ಟ್ ಒನ್ ಮೇಲ್ಗಡೆ ಹಾಕಿರುವಂಥ ವಿಡಿಯೋ ಸ್ಟಾಪ್ ಆದಮೇಲೆ ಕೆಳಗಡೆ ಹಾಕುವಂಥ ವಿಡಿಯೋ ಯಾವ ರೀತಿಯಾಗಿ ಸ್ಟಾರ್ಟ್ ಆಗಬೇಕು ಅನ್ನೋಂಥ ಎರಡೂ ಥರ ವೀಡಿಯೋಸ್ನು ಕೂಡ ನಾನು ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋನ ನೋಡಿ, ಆಗ ನಮಗೂ ಕೂಡ ಸಪೋರ್ಟ್ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನೀವು ಇನ್ಶಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಬ್ಲ್ಯಾಂಕ್ ಅಂತ ಬರುತ್ತೆ, ಆ ಒಂದು ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇರೆ ಯಾವುದೇ ವಿಡಿಯೋನ ಸೆಲೆಕ್ಟ್ ಮಾಡಬೇಡಿ. ಈಗ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಶಾರ್ಟ್ಸ್ಗೆ ಮತ್ತು ರೀಲ್ಸಿಗೆ ಇದೇ ರೇಷಿಯೋ ಬೇಕಾಗುತ್ತೆ. ಈಗ ಅದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟೊತ್ತು ವಿಡಿಯೋ ಮಾಡಬೇಕು ಅಲ್ಲಿವರೆಗೂ ಕೂಡ ಡ್ರ್ಯಾಗ್ ಮಾಡ್ಕೊಳ್ಳಿ. ಆಮೇಲೂ ಕೂಡ ಡ್ರ್ಯಾಗ್ ಮಾಡ್ಕೊಳ್ಬೋದು. ನೆಕ್ಸ್ಟು ಇವಾಗ PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. PIP ಅಂತ ಆಪ್ಷನ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಮೊದಲನೇ ವಿಡಿಯೋ ಯಾವುದಿರುತ್ತೆ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಸಾಂಗ್ನ ಡೌನ್ಲೋಡ್ ಮಾಡಿಟ್ಟಿರ್ತೀರ, ಅದನ್ನು ಹಾಕ್ಕೊಳ್ಬೋದು. ಇಲ್ಲ ಬೇರೆ ಯಾವುದಾದ್ರೂ ವೀಡಿಯೋನೂ ಕೂಡ ಹಾಕ್ಕೊಳ್ಬೋದು. ನಾನಿವಾಗ ನಿಮಗೆ ತೋರಿಸ್ಬೇಕಲ್ವ, ಹಾಗಾಗಿ ನನ್ನ ಮೊಬೈಲಲ್ಲಿರೋವಂಥ ಒಂದು ವೀಡಿಯೋನ ಹಾಕ್ತಾಯಿದ್ದೀನಿ. ಏಕೆಂದರೆ ಮೂವಿ ಸಾಂಗೆಲ್ಲ ಹಾಕಿದ್ರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ, ಹಾಗಾಗಿ ನಾನು ಬೇರೆ ವೀಡಿಯೋನ ಹಾಕಿ ನಿಮಗೆ ತೋರಿಸ್ತೀನಿ. ಓಕೆನಾ. ಸೊ ಈ ವಿಡಿಯೋನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ ಥರ ನೆಕ್ಸ್ಟು ಮತ್ತೆ PIP ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ವಿಡಿಯೋ ಇರುತ್ತಲ್ವ, ನೀವು ಮಾಡಿರೋ ಅಂಥ ವಿಡಿಯೋ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ವಿಡಿಯೋ ಆಗಿರ್ಬೋದು, ಅದನ್ನು ಕೆಳಗಡೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಧ್ಯ ನೀವು ವರ್ಸಸ್ ಆ ಥರ ಎಲ್ಲ ಟೆಕ್ಸ್ಟ್ನ ಕೂಡ ಬರ್ಕೊಳ್ಬೋದು. ಓಕೆನಾ. ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊತೀನಿ. ಈಗ ಒಂದೇ ಸರ್ತಿ ಅಂದರೆ ಅದೇ ಪ್ಲೇಸಲ್ಲಿ PIP ಮೇಲೆ ಕ್ಲಿಕ್ ಮಾಡೋದ್ರಿಂದ ಎರಡೂ ವಿಡಿಯೋ ಪ್ಲೇ ಆಗ್ತಾಯಿದೆ, ನೀವು ನೋಡ್ಬೋದು. ಈ ರೀತಿಯಾಗಿ ಒಂದೇ ಸರ್ತಿ ಎರಡೂ ವಿಡಿಯೋ ಪ್ಲೇ ಆಗೋ ರೀತಿ ಕೂಡ ನೀವು ವಿಡಿಯೋನ ಮಾಡ್ಬೋದು. ಅಂದರೆ ಒರಿಜಿನಲ್ ಸಾಂಗು ಮತ್ತು ನೀವು ಹಾಡಿರೋವಂಥ ಸಾಂಗ್ ಆಗಿರ್ಬೋದು, ಡ್ಯಾನ್ಸ್ ಆಡಿರ್ಬೋದು, ಒಂದೇ ಸರಿ ಪ್ಲೇ ಆಗೋ ಥರ ಈ ಥರ ಮಾಡ್ಬೋದು. ನೆಕ್ಸ್ಟು ಇವಾಗ ಫಸ್ಟ್ ಒನ್ನು ಪ್ಲೇ ಆಗಿ ಸ್ಟಾಪ್ ಆಗಬೇಕು, ಆಮೇಲೆ ಸೆಕೆಂಡ್ ಒನ್ನು ಸ್ಟಾರ್ಟ್ ಆಗಬೇಕು. ಆ ಥರ ವಿಡಿಯೋ ಯಾವ ಥರ ಮಾಡೋದು ಅಂತಲೂ ಕೂಡ ತೋರಿಸ್ಕೊಡ್ತೀನಿ. ಓಕೆನಾ. ಈಗ ಸೆಕೆಂಡ್ ಒನ್ನ ಡಿಲೀಟ್ ಮಾಡ್ತೀನಿ. ಓಕೆನಾ. ಫಸ್ಟು ನಾನು ಡಿಲೀಟ್ ಮಾಡಿಬಿಟ್ಟು, ಈಗ ನೋಡಿ ಒಂದೇ ವಿಡಿಯೋ ಇದೆ. ಸೊ ಈ ವಿಡಿಯೋ ಮುಗಿದಾದ್ಮೇಲೆ ಲಾಸ್ಟಿಗೆ ಎಡ್ಜಲ್ಲಿ ವಿಡಿಯೋ ಎಂಡಿಂಗ್ ಇರುತ್ತಲ್ವ, ಸೊ ಅಲ್ಲಿಗೆ ನೀವು PIP ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿಗೆ ಬಂದುಬಿಟ್ಟು PIP ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಕೆಂಡ್ ವಿಡಿಯೋ ನಿಮ್ಮ ವಿಡಿಯೋ ಇರುತ್ತಲ್ಲ, ಸೊ ಆ ಒಂದು ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಸೆಲೆಕ್ಟ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅದನ್ನು ಸ್ವಲ್ಪ ಕೆಳಗಡೆ ತೊಗೊಂಬಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಕೆಳಗಡೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಈಗ ಫಸ್ಟ್ ವಿಡಿಯೋ ಸ್ಟಾಪ್ ಆದಮೇಲೆ ಇದು ಸ್ಟಾರ್ಟ್ ಆಗುತ್ತೆ. ಬಟ್ ಆ ಫಸ್ಟ್ ವಿಡಿಯೋ ಪ್ಲೇ ಆಗಬೇಕಾದ್ರೆ ಕೆಳಗಡೆ ಬ್ಲ್ಯಾಂಕ್ ಕಾಣಿಸುತ್ತಲ್ಲ, ಆ ಥರ ಕಾಣಿಸ್ಬಾರ್ದು. ಈ ವಿಡಿಯೋದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ಅದು ಕಾಣಬೇಕಲ್ವ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ನೀವು ಫಸ್ಟ್ ವಿಡಿಯೋ ಪ್ಲೇ ಆಗಬೇಕಾದ್ರೆ ಸೆಕೆಂಡ್ ವಿಡಿಯೋದು ಸ್ಟಾರ್ಟಿಂಗಲ್ಲಿ ಬರುವಂಥ ಫೋಟೋ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಎಡಿಟ್ ಮಾಡಿ ಇಟ್ಕೊಳ್ಳಿ. ಆ ಫೋಟೋನ PIP ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಮೇಲೆ ಹೋಗ್ಬಿಟ್ಟು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ. ಸೊ
ಈ ಫೋಟೋನ ಸೆಕೆಂಡ್ ವಿಡಿಯೋ ಸ್ಟಾರ್ಟ್ ಆಗೋವರೆಗೂ ಕೂಡ ಡ್ರ್ಯಾಗ್ ಮಾಡ್ಕೊಳ್ಳಿ. ಇವಾಗ ಯಾವ ಥರ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಫಸ್ಟ್ ವಿಡಿಯೋ ಪ್ಲೇ ಆಗ್ತಾ ಇದೆ, ಕೆಳಗಡೆ ಸೆಕೆಂಡ್ ವಿಡಿಯೋದು ಜಸ್ಟ್ ಫೋಟೋ ಅಷ್ಟೇ ಇದೆ, ಓಕೆನಾ. ಸೊ ಪ್ಲೇ ಆಗೋದಿಲ್ಲ. ನೆಕ್ಸ್ಟು ಇವಾಗ ಸೆಕೆಂಡ್ ವಿಡಿಯೋ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಫಸ್ಟ್ ವಿಡಿಯೋದು ಎಂಡಿಂಗಲ್ಲಿ ಇರೋವಂಥ ಒಂದು ಸೀನ್ನ ಸ್ಕ್ರೀನ್ಶಾಟ್ ತೊಗೊಂಡು ಎಡಿಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಮೇಲ್ಗಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. PIP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಸೆಕೆಂಡ್ ವಿಡಿಯೋ ಎಂಡ್ ಆಗೋವರೆಗೂ ಕೂಡ ಡ್ರ್ಯಾಗ್ ಮಾಡ್ಕೊಳ್ಳಿ. ಈ ಒಂದು ಫೋಟೋನ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ತೋರಿಸ್ತೀನಿ ವಿಡಿಯೋ ಯಾವ ಥರ ಬರುತ್ತೆ ಅಂತ ನೋಡಿ. ಫಸ್ಟ್ ವಿಡಿಯೋ ಪ್ಲೇ ಆಗ್ತಾ ಇದೆ, ಸೆಕೆಂಡ್ ವಿಡಿಯೋದು ಸ್ಟಾರ್ಟಿಂಗ್ ಪಾಯಿಂಟು ಕೆಳಗಡೆ ಇದೆ. ಅದೇ ಥರ ಮೂವ್ ಮಾಡಿಬಿಟ್ಟು ನೋಡಿದ್ರೆ ನಾವು ನೆಕ್ಸ್ಟು ಫಸ್ಟ್ ವಿಡಿಯೋ ಎಂಡಿಂಗ್ ಆದಮೇಲೆ ಸೆಕೆಂಡ್ ವಿಡಿಯೋ ಪ್ಲೇ ಆಗ್ತಾ ಇದೆ. ಫಸ್ಟ್ ವಿಡಿಯೋದು ಎಂಡಿಂಗ್ ಪಾಯಿಂಟ್ ಏನಿದೆ ಅದು ಮಾತ್ರ ಕಾಣಿಸ್ತಾ ಇದೆ. ಸೊ ಈ ಥರ ನೀವು ಅರೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡೋದಿದ್ರೆ ಮಾಡ್ಬೋದು. ಮಧ್ಯೆ ಟೆಕ್ಸ್ಟ್ ಏನಾದರೂ ಹಾಕಬೇಕು ಅಂದರೆ ವರ್ಸಸ್ ಅಥವಾ ಕಂಪೇರ್ ಆ ಥರ ಏನಾದರೂ ರಿಯಾಕ್ಷನ್ ಅಂತ ಏನಾದರೂ ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಬೋದು. ಸೊ ಈ ಥರ ವೀಡಿಯೋನ ಮಾಡ್ಬೋದು. ನೀವು ವಾಯ್ಸ್ ಓವರ್ ಕೂಡ ಕೊಡ್ಬೋದು. ರೆಕಾರ್ಡ್ ಅಂತ ಇದೆಯಲ್ಲ ಅಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಆಡಿಯೋ ಮೇಲೆ ಕ್ಲಿಕ್ ಮಾಡಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಯ್ಸ್ ಓವರ್ ಕೊಡ್ಬೋದು. ಅದೇ ಥರ ಮ್ಯೂಸಿಕ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿಟ್ಟಿದ್ರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮ್ಯೂಸಿಕ್ ಕೂಡ ಕೊಡ್ಬೋದು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದಿಷ್ಟು ಕೂಡ ವಿಡಿಯೋ ಎಡಿಟ್ ಆಗುತ್ತೆ. ಸೊ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಇದನ್ನು ಸೇವ್ ಮಾಡಬೇಕು ಅಂದರೆ ಮೇಲ್ಗಡೆ ಎಕ್ಸ್ಪೋರ್ಟ್ ಆಪ್ಷನ್ ಇದೆಯಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ ವಿಡಿಯೋ, ಓಕೆನಾ. ಇಷ್ಟೇ, ತುಂಬಾ ಈಸಿಯಾಗಿ ನೀವು 2 ಲೇಯರ್ ವಿಡಿಯೋನ ಮಾಡ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.